ಅದ್ರ ಉತ್ತರ ಅವ್ರು ಕರೆಕ್ಟ್ ಆಗಿ ಬಿಡುಗಡೆ ಮಾಡ್ಬೇಕೇನಿಲ್ಲ, ನೀವು ತೂಕ ಮಾಡಿರದ ಆಯ್ತಲ್ರಿ? ಆಯ್ತಾಯ್ತು. ದೈವ ತೂಕ ಮಾಡಿತ್ತಂದ್ರ ಅದು ದೈವದ ಕಾಟ ಯಾರಿಗ ಹೊಡ್ಲಿಕ್ ಬರೋದಿಲ್ಲ, ಬಜಾದ ಕಾಟ ಹೊಡ್ಲಿಕ್ ಬರ್ತಾವ. ಹೌದಾ? ಇರ್ಲಿ. ಅದಕ್ಕ ನಮಗೇನು ಪ್ರಶ್ನೆ ಕೇಳ್ಯಾರ? ಏನ್ ಕೇಳ್ಯಾರಿ ಗೌಡ್ರ? ನಾನು ಹಿಡದೆ ಕೇಳ್ಯಾರ. ಹಾ 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 ಕೇಳ್ಯಾರ. ಏನ್ ಕೇಳ್ಯಾರ? ಏನ್ ಮೊದಲಿಗೆ ಬಂದು ನಮ್ಮಪ್ಪ ಮುತ್ಯ ಮಾಳಿಂಗರಾಯಗ ಏನ್ ಅಂದೇವರ್ತಿ ಕೇಳಿದ್ರ? ಏನಂದೇವ್ರಿ? ಕರೆ ಹುಲಿ ಮಾಳಿಂಗರಾಯ. ಹೌದಾ? ಕರೆ ಹುಲಿ ಮಾಳಿಂಗರಾಯ ನಮ್ಮಪ್ಪ. ಹೌದು. ಕೇಳಿ ಮಾಳಿಂಗರಾಯ, ಮನ್ಯ ಮಾಳಿಂಗರಾಯ, ಶರಣ ಮಾಳಿಂಗರಾಯ, ಸಿದ್ಧ ಮಾಳಿಂಗರಾಯ. ಹೌದು. ಕರೆ ಹುಲಿ ಮಾಳಿಂಗರಾಯ ನಮ್ಮಪ್ಪ ಮಾಳಿಂಗರಾಯ ಶರಣ ಅಂತ ನಾವ್ ಅಂದೇವು. ಅಂದೇವ್ ಅಂದ್ರ ಅವ್ರ ಏನ್ ಕೇಳ್ತಾರ ನಮ್ ರೌತು ಮಾಸ್ತರ್ ಅವ್ರ ನಮ್ಗ ಏನ್ ಕೇಳಿದ್ರಿ? ಕರಿ ಹುಲಿ ಮಾಳಿಂಗರಾಯ ಅಂದಿದ್ರಿ ಅಂದ್ರ ಮಾಳಿಂಗರಾಯ ಮುತ್ಯ ಕರಿ ಹುಲಿ ಹಾಲು ತಂದಾನೇನು? ಹಾ, ಕರಿ ಹುಲಿ ಹಾಲು ತಂದಾನೇನು? ಕರಿ ಹುಲಿ ಹಾಲು ತಂದಾನೇನು? ಹೌದು. ಓ ರೌತು ಮಾಸ್ತರ್ ಅವ್ರ, ರೌತು ಮಾಸ್ತರ್ ಅವ್ರ ಹಿಂಗ್ಯಾಕ್ ತಲೆ ಕೆಟ್ಟ ಮಾತಾಡತ್ರಿ? ಬೇಡ ಹಾಸ್ಪಿಟಲ್ ಹಾಕತ್ರೇನು? BLD ಹಾಸ್ಪಿಟಲ್ ರೀ ಗೌಡ್ರ? ಇಲ್ಲೇ ಸನಿ 4 ಕಿಲೋಮೀಟರ್ ಮೇಲೆ. ಹೌದು ನೋಡ್ರಿ, ನಮ್ಮ ಅಪ್ಪನವರ ನಾ ಸುತ್ತ ಹೇಳ್ತೇನ್ರಿ, ದಾರಿ ತೋರ್ಸೋದಿಲ್ಲ ನಾವು. ತಡ್ಕೂ ಹೊಡೆದ ಓಡ್ ಹೋಗುದಿಲ್ಲ, ಹೊಡೆಯೋದು ಅಲ್ಲೇ ಇಲ್ಲೇ ಇದ್ದೀನಿ ಬಾ ಅನ್ನೋದು. ಬಾ ಅನ್ನೋದು. ನೋಡ್ರಿ, ನಮ್ಮ ಅಪ್ಪಗೆ ಕರೆ ಹುಲಿ ನಾವ್ ಯಾಕತ್ತೇವಂದ್ರ ಯಾಕತ್ತೇವ್ರಿ ಗೌಡ್ರ? ಅಪ್ಪನ ವರ್ಣನ ವರ್ಣನೆ ಹುಲಿ, ಕರಿ ಹುಲಿ ಅನ್ನೋದು ಕರೆ ಹುಲಿ. ಕರೆ ಹುಲಿ ಜಗತ್ತದೊಳಗ ಹುಲಿ ಹಾಲ ತಂದು ಹುಲಿ ಹಾಲ ತಂದು ಅವತಾರ ಸಿದ್ಧ ಬೀರದೇವ್ರಿಗೆ ಉಣಿಸಿದಪ್ಪ. ಹೌದು. ಜಗತ್ತದೊಳಗ ಹುಲಿ ಜಯಂತಿ ಮಾಡಿ ಹುಲಿ ಮಕ್ಕದಾಗ ಸಿಕ್ಕಟ್ಟಿ ಜಗತ್ತದೊಳಗ ಹುಲಿ ಜಯಂತಿ ಅನ್ಸಿದೆ. ಹೌದು. ಇಂತ ಕಾರ್ಯ ಮಾಡಿದೆ. ಹೌದು, ಖರೆ ಹುಲಿ ಮಾಳಿಂಗರಾಯ ಬಾ ಅಂತೇಳಿ ನಾವು ಅಪ್ಪ ವರ್ಣನ ಮಾಡಿ ಕರೆದೇವಿ. ಇದು ನಮ್ಮ ಸಿದ್ಧಾಟಿಗೆ ಹೌದು. ಏನಂತ ಕೇಳಿ ಶ್ರುತಿ ಪ್ರಮಾಣ. ಶ್ರುತಿ ಪ್ರಮಾಣ ಖರೆ ಹುಲಿ ಮಾಳಿಂಗರಾಯ. ಹಾ ಹಾ ಇದು ನಮ್ಮ ಅಪ್ಪಗ ನಾವು ವರ್ಣನ ಮಾಡೇವಿ. ಹೌದು. ಇದು ಯಾವ ಕರಿ ಹುಲಿದ ಏನ್ ಸಂಬಂಧ ಇಲ್ರಿ ರೌತವಣ್ಣವ್ರ. ಹೌದು. ಮತ್ತ ನಿಮಗೆ ಯಾರು ತಿಳಿದಿತ್ತಂದ್ರ ಅದಕ್ಕೆ ಮತ್ತೆ ಹೇಳಿ ಹೌದು ಅನ್ಸೋರಿ, ನಾವೇ ನಮ್ ತಕರಾರಿಲ್ಲ ಇಲ್ಲ ಹೇಳಿ. ಇರ್ಲಿ ಹಾ ಇರ್ಲಿ. ಅವರೊಂದು ಬಹಳ ಬಿಪಿ ಹ್ಯಾ ಮಾಡ್ಕೊತಾರ, ನಾ ಮಾಡ್ಕೊಳ್ಳೋದಿಲ್ಲ. ಹಾ ಹಾ ಅದ್ರ ತಗದ್ ಬಹಳ ಮೈ ತಗದ್ ಇರಲಿ, ಹಾ ಹಾ ತಲಿ ತಗದ್ ಇರ್ತದ. ಹೌದು. ಅಲ್ಲಿ ವಾಕಿ ಚಾತುರ ತಗದದ, ನ್ಯಾಲಿಗೆ ತಗದದ, ನ್ಯಾಲಿಗೆ ತಗದದ. ಬಹಳ ಗುರುಮರಿಗೆ ಹಾಕಿ ಅಲ್ಲಿ ಕ್ವಾಣಿಗಳ ಹುಡೋದಿಲ್ಲ. ಅದು ಅಷ್ಟೇ. ಅದಕ್ಕಿರ್ಲಿ. ಇನ್ನೊಂದು ನಮ್ಮ ಪ್ರಶ್ನೆ ಮಾಡ್ಯಾರ. ಏನ್ ಮಾಡ್ಯಾರಿ ಗೌಡ ಪ್ರಶ್ನೆ ಅಂತ ಕೇಳಿದ್ರ, ಹಾ ಹಾ ಬೀರದೇವರ ಡೋಣಿ ಹೆಗ್ಗೆರೆ ಕೆರೆಯೊಳಗ ಗುರುವ ಶಿಷ್ಯರು ಭೇಟಿ ಅಂತ. ಹೌದು. ಹೌದಾ? ಹೌದು. ಬೀರದೇವರು ಎರಳೆಯಾಗಿ ಬಂದ. ಹಾ ಹಾ ಎರಳೆಯಾಗಿ ಬಂದ ಕಿಶಿಂದ್ರ ಅಲ್ಲಿ ಗುರುವ ಶಿಷ್ಯರ ಭೇಟಿ ಇತ್ತು. ಪಾತಾಳದಾಗ ಗುರು ಬೋಧನೆ ಮಾಡದ. ಹೌದು. ಇದೆಲ್ಲ ಆಯ್ತು. ಹಾ ಹಾ ಆ ಬೀರದೇವರ ಎರಳನೇ ಆಗ್ಬೇಕಾದ್ರೆ ಏನ್ ಕಾರಣ? ಉಳಿದ ಪ್ರಾಣಿಗಳನ್ನ ಇದ್ದು ಯಾಕಾಗಲಿಲ್ಲ? ಹಾ 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 ಯಾಕಾಗಲಿಲ್ಲ? ಯಾಕಾಗಲಿಲ್ಲ? ಯಾವಾಗ ಗೋಡಿಗೆರಿ ಗುಡದಾಗ ಬೀರದೇವರ ತಪ ಮಾಡ್ತಿದ್ದ. ಹೌದು. ಯಾಕೆ ತಪ ಮಾಡ್ತಿದ್ದ? ಯಾಕ್ರಿ? ಹಿಂದೆ ಕೊಟ್ಟಿದ್ದು ಮಾತಿತ್ತು. ದೇವರುಗಳೇ ಬಪ್ಪಣ್ಣ ಕಂಬರ ಕಾರಣ ಕುಳಿಮೊಳಗ ಜೀವತನಾಗ ಭಾಷ್ಯ ಕೊಟ್ಟಿದ್ದ, ಮಾತು ಕೊಟ್ಟಿದ್ದ. ಬಾರಾತ್ರಿಕ್ 36 ವರ್ಷಿಗೆ ನಾ ಹುಟ್ಟಿ ಬರ್ತೀನಿ. ಹೌದು. ತಂದೆ ತುಕ್ಕಾಪ್ರಾಯ ತಾಯಿ ಅಮೃತಬಾಯಿ ಉದುರಲ್ಲಿ ಜನ್ಮಕ್ಕೆ ಬರ್ತೀನಿ. ಮುಂದೆ ಮಾಣಿಗರನ ಅವತಾರದಲ್ಲಿ ಬರ್ತೀನಿ. ಹೌದು ಹೌದು. ನಾನಿನ ಶಿಷ್ಯ ಆಗ್ತೀನಿ ಅಂತ ಹೇಳಿ ಮಾತು ಕೊಟ್ಟು ಭಾಷ್ಯ ಕೊಟ್ಟು ಕುಲಿಮೊಳಗೆ ಜಿಗದಿದ. ಮುಂದ ಅದೇ ಗೋಡಿಗೆರಿ ಗುಡ್ಡದೊಳಗ ವೀರದೇವರ ಸವಿಲಾದಂತ ಶಿಷ್ಯಮಗನನ್ನು ಪಡಿಬೇಕು. ಸವಿಲಾದಂತ ಶಿಷ್ಯನ ಪಡಿಬೇಕಂತ ಹೇಳಿ ತಪಸ್ಸರು ಕೂತು 12 ವರ್ಷ ತಪಸ್ಸರು ಕೂತು 10ನೊಳಗ ಪರಮಾತ್ಮ ಮೊದಲೇ ಭಕ್ತಿ ಪ್ರಿಯ ಭಗವಂತ ಭಕ್ತಿಗಾಗಿ ಸೋಲ್ಬೇಕಾಯ್ತು. ಭಕ್ತಿಗೆ ಸೋಲ್ಬೇಕಾಯ್ತು. ಭಕ್ತಿ ನೋಡಿ ಕಿಸಿದ್ರ ಬೀರಪ್ಪಗ ಬಂದು ವಶಿಯಾದ ವರಕರ್ಣಾದ ಹೇಳಂದ. ಯಾಕಂದ 10ನೊಳಗ ಬೀರದೇವರು ಹೇಳ್ದ, ಸವಿಲಾದಂತ ಶಿಷ್ಯನ ದಾರಿ ಕಾಯಲಾಗತ್ತೀನಿ, ಅಂತ ಶಿಷ್ಯನ ಹುಡುಕು ಸಂಬಂಧ ಅಂತ ಶಿಷ್ಯ ನನಗ ಬೇಕಂತ ತಪಸ್ಸರಿ ಮಾಡ್ಲಾಗತ್ತೀನಿ ಭಗವಂತ ಅಂತ 10ನೊಳಗ. ಹೌದಾ? ಸೃಷ್ಟಿಕರ್ತ ಭಗವಂತ ಬೀರದೇವರಿಗೆ ಹೇಳ್ಯಾನ ಏನಂತ? ತಂದೆ ತುಕ್ಕಾಪ್ರಾಯ ತಾಯಿ ಅಮೃತಬಾಯಿ ಒಳದಲ್ಲಿ ಮಾಣಿಗರ ಜನಿಮತ್ತಿ ಬಂದಾನ. ದೋಣಿ ಹೆಗ್ಗಾರಿ ಕೆಳಿ ಒಳಗೆ ನಿಂದು ಅವನು ಭೇಟಿ ಆಗ್ತದ. ಎರಳೆ ಆಗಿ ಹೋಗು, ನಿನ್ನನ್ನು ನೀ ಹೋಗಿ ಕೇಸಿಂದ್ರ ಅವ್ರು ಬ್ಯಾಟಿ ಆಡ್ಬೋದು. ಚಕ್ರಾಯ ಮಾಣಿಗರ ಬರ್ತಾರ, ನಿನ್ನ ಭೇಟಿ ಆಗ್ತದ, ನೀನು ಗುರು ಶಿಷ್ಯರ ಭೇಟಿ ಆಗ್ತದ ಪರಮಾತ್ಮ ಹೇಳ್ಯಾನ. ಪರಮಾತ್ಮ ಹೇಳಿದಕ್ಕಾಗಿ ಬೀರದೇವರು ಎರಳಿ ರೂಪ ದೊಡ್ಡ ದೋಣಿ ಹೆಗ್ಗೇರಿ ಕೆರೆಗೆ ಬಂದ. ಅಲ್ಲಿ ಗುರು ಶಿಷ್ಯರ ಭೇಟಿ ಆಗ್ಯಾದ. ಎರಳಿ ರೂಪ ತೊಡು ಕಾರಣ ಪರಮಾತ್ಮ ಹೇಳಿದಕ್ಕಾಗಿ ಎರಳಿ ರೂಪ ತೊಟ್ಟಾನ ಅಂತ ಹೇಳಿ ಇದು ನೀವು ಕೇಳಿದ ಪ್ರಶ್ನೆ ಉತ್ತರ ನಮ್ದು ಒಂದು ದಾರಿ ಎರಡಿಲ್ಲ. ಒಂದು ಅದಕ್ಕೆ ನೀವು ಮತ್ತೊಂದು ಅದಕ್ಕೆ ಬಿಟ್ಟು ಬೇರೆ ಇತ್ತಂದ್ರೆ
ಬೇಕಾದವ್ರು ಹೇಳ್ಬಹುದು, ನಿಮ್ಮಂಗ ಎರಡ್ ದಾರಿ ತೋರ್ಸೋರು ನಾವಲ್ಲ. ಕುಂಟಿ ಕೊಟ್ಟು ಹಚ್ಚು ಯಾರು ಮಾಡೋದಿಲ್ಲ. ಅದಕ್ಕೆ ಇಲ್ಲಿ ಬಹಳಷ್ಟು ಮಾತು ಹೇಳಾರ್ದೆ ತಾವೆಲ್ಲ ಹಾಲೋಣ ದೈವ ಬಹಳಷ್ಟು ಶಾಂತಿಯಿಂದ ಕೊಟ್ಟು ಕೇಳಿದ್ರಿ. ಹಾ ಹಾ ಯಾಕಂತ ಕೇಳಿದ್ರೆ ಬಂಧುಗಳೇ, ಇಂತ ಕಲಿಯುಗದೊಳಗ ಹೌದು ಜಗತ್ತದೊಳಗ ಸಿದ್ಧಾಟಿಗೆ ಹೆಂಗದಂದ್ರ ಹೆಂಗದ್ರಿ ಗೌಡ್ರ? ಸಿದ್ಧಾಟಿಗೆ ಬರೇ ನಮ್ಮ ಶಿತ್ರ ಬೀರದವ್ರ ಮಾಡಿದ್ರೆ ಅವಾಗೆ ಮಾಡಿ ಹೋಗ್ಯಾರ, ಹಿಂಗಿಲ್ಲ. ಇಲ್ಲ, ನಮ್ಮ ಶಿತ್ರ ಮಾಡಿದ ಸಿದ್ಧಾಟಿಗೆ ಕಂಬಳಿ ಭಂಡಾರದಿಂದ ಇನ್ನೂವರೆಗೂ ಇಂತ ಕಲಿಯುಗದೊಳಗೂ ಸತ್ಯ ಚಾಲು ಅದ. ಚಾಲು ಅದ ಈಗ ಸತ್ಯ ಚಾಲು ಅದ. ಹೌದು. ಇದರಲ್ಲಿ ಪೂಜಾರಿಗಳಿಗೆ ಸತ್ತ ಅವರು ಅಮೃತ ಹಸ್ತದಿಂದ ಹೌದು. ಮುತ್ಯಾನ ಹೆಸರು ತಗೊಂಡು ಕೇಸಿಂದ್ರ ಅವರು ಭಕ್ತರಿಗೆ ಇದೇ ಹಿಂಗೆ ಹಾಕದಂತ ಹೇಳಿದ್ರಂದ್ರ ಅದು ಹಂಗೆ ಆಗ್ಬೇಕು. ಹೌದು ಹೌದು. ಯಾಕ್ರಿ? ನಾಗ್ತಾಣ ಗುಳಿ ಮುತ್ಯ, ಹಾ ನಾಗ್ತಾಣ ಗುಳಿ ಮುತ್ಯ ಇಲ್ಲ ನಾಗ್ತಾಣ ನೀವು ಸೈಪ್ ಆಗ್ತದ ಗುರ್ತದ. ಹೌದಲ್ರಿ? ಹೌದ್ರಿ. ಗುಳಿ ಮುತ್ಯ ಎಂತ ತ್ರಿಕಾಜ್ಞಾನಿ ಇದ್ದ ಅಂತ ಕೇಳಿದ್ರೆ ಬಂಧುಗಳೇ, ನೋಡಿ ಎಂತ ಸಿದ್ಧಾಟಿಗೆ ಎಂತ ತ್ರಿಕಾಜ್ಞಾನಿ ಇದ್ರಿಪ್ಪ. ಮುತ್ಯ ಏನ್ ಮಾಡ್ತಿದ ಅಂತ ಕೇಳಿದ್ರೆ ಒಂದ್ ಸ್ವಲ್ಪ ನಶೆ ಮಾಡುವ ಶಕ ಆಯ್ತು. ಹೌದು, ನಶೆ ಮಾಡ್ತಿದ್ದ, ದುಂದಿನೊಳಗೆ ಇರ್ತಿದ್ದ. ಹೌದು. ದುಂದಿನೊಳಗಿರುವಂತನಾಗ ಒಬ್ಬ ಭಕ್ತ ಎದುರುಗಡೆ ಬಂದ ಹೊತ್ತನೊಳಗೆ ಗುಳ್ಯಾಕ ಮುತ್ಯ ಹೇಳ್ತಾನ. ಏನಂತ ಹೇಳಿದ್ರಿ ಗೌಡ್ರ? ಯಪ್ಪ, ನನಗೆ ಈ ಸದ್ದ ನನಗ ತಲುಪಾಗ್ಯದ, ನಶೆ ಮಾಡ್ಬೇಕಾಗ್ಯದ. ಹೌದು. ಒಂದ್ ಜನ ತಲುಪು ಮಾಡ್ಲಕ್ಕ ದುಡ್ಡು ಕೊಡುವಂತ. ದುಡ್ಡು ಕೊಡು. ದುಡ್ಡಾರಿ ಕೊಡುವಲಿಕ್ಕರ ನನಗ ತಂದೆ ಕಿಸಿಂದ್ರ ತಲಬರ್ ಕೊಡುವಂತ. ಹೌದು. ಕೊಡುವಂತ ಹೊತ್ತನೊಳಗ ಆಯಳಗ ಅವನಿಗೆ ಕಡು ಬಡ್ತಾನಿತ್ತು. ಕಡು ಬಡತಾನಿತ್ತು. ಕಡು ಬಡ್ತಾನಿತ್ತು. ಹೌದು. ಒಪ್ಪತ್ತು ಉಂಟ್ರ ಒಪ್ಪತ್ತ ಹೊಟ್ಟಿ ತುಂಬಿತ್ತಲ್ಲ, ರಟ್ಟಿ ಬೇಗಿನ ಹೊಟ್ಟಿತ್ತು. ಹೌದು ಹೌದು. ಹುಳ್ಯಾಪ ಮುತ್ಯಾಗ ವಿನಯ ಭಾವದಿಂದ ಕರಗಳ ಜೋಡಿಸಿ ನಮಸ್ಕಾರ ಮಾಡಿ ಹೇಳ್ತಾನೆ, ಅಪ್ಪ ಬಂಧನದೊಳಗೆ ನನಗೆ ಹಾಕ್ಬೇಡ, ನನ್ನಲ್ಲಿ ದುಡ್ಡಿಲ್ಲ, ₹1 ದುಡ್ಡು ಕೊಂಡಾಗ ದುಡ್ಡಿಲ್ಲಪ್ಪ. ಹೌದು. ನೀ ಇಂತ ಬಂಧನದೊಳಗೆ ಹಾಕ್ಬೇಡ ನನಗಂತ ಹೊತ್ತನೊಳಗೆ ಆಳ್ಯ ಗುಳ್ಯಾಪ ಮುತ್ಯ. ನೋಡ್ರಿ ಎಂತ ತ್ರಿಕಾಜ್ಞಾನಿ, ಎಂತ ಕರಿಯೋದು ಸಿದ್ಧಾಟಿಗೆ ಎಂತ